ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಆದರೂ ಕೂಡ ಅಭಿಮಾನಿಗಳ ಅಂದಾಭಿಮಾನ ಮಾತ್ರ ಕಡಿಮೆ ಆಗಲ್ಲ. ಜೈಕಾರ ಕೂಗೋದು, ದೇವ್ರು ಅಂತ ಹೇಳೋದು, ಇನ್ನೊಬ್ಬ ಅಭಿಮಾನಿ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಮನೆ ಹತ್ರಕ್ಕೆ ಹೋಗಿ ಬೈಕ್ ಎಲ್ಲ ತಗೊಳ್ತೀವಲ್ಲ, ವಾಹನ ಖರೀದಿ ಮಾಡಿದಾಗ ದೇವರ ಹತ್ರ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, ಬರ್ತೀವಿ. ಆದರೆ ಈತ ಮಾತ್ರ ದರ್ಶನ್ ನಿವಾಸದ ಬಳಿಗೆ ಹೋಗಿ ಬೈಕ್ಗೆ ಪೂಜೆ ಮಾಡಿ ಒಂದು ಹೂವಿನ ಹಾರವನ್ನ ನಟ ದರ್ಶನ್ ಗೋಡೆಗೆ ಹಾಕಿ ಬಂದಿದ್ದಾನಂತೆ. ಯಾಕೆ ಏನಾಯ್ತು, ಅಲ್ಲಿ ಆಗಿರುವಂತಹ ಬೆಳವಣಿಗೆ ಏನು, ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಭಿಮಾನಿಗಳಿಗೆ ದರ್ಶನ್ ಮನೆಯೇ ದೇಗುಲ. ಹೊಸ ಬೈಕ್ ತಂದು ಫ್ಯಾನ್ಸ್ ಅಲ್ಲೇ ಪೂಜೆ. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವ ಪೊರ್ಕಿ ಬಾಸ್ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾನೆ. ನೆಚ್ಚಿನ ಬಾಸ್ ಪ್ರೇಯಸಿಯನ್ನ ಮೆಚ್ಚಿಸೋಕೆ ರೇಣುಕಾಸ್ವಾಮಿಯನ್ನ ಕೊಂದು ಜೈಲಿನಲ್ಲಿ ವನವಾಸ ಅನುಭವಿಸುತ್ತಿದ್ದಾನೆ. ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಪೊಲೀಸರೇ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸಲು ನಾನಾ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಅಭಿಮಾನಿಗಳು ಮಾತ್ರ ಪೊರ್ಕಿ ಬಾಸ್ ಪರ ವಹಿಸೋದನ್ನ ನಿಲ್ಲಿಸ್ತಿಲ್ಲ. ಅಭಿಮಾನಿಗಳಿಗೆ ದಾಸ ರಿಲೀಸ್ ಆಗಿ ಬರ್ತಾನೆ ಅನ್ನೋ ನಿರೀಕ್ಷೆ ಜಾಸ್ತಿನೇ ಇದೆ. ಅದೇ ಒಂದು ನಿರೀಕ್ಷೆಯಲ್ಲಿಯೇ ಬೆಂಗಳೂರಿನ RR ನಗರದ ದರ್ಶನ್ ಮನೆ ಬಳಿಗೆ ಅನೇಕ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಅಣ್ಣ ಬಂದವರ ಅನ್ನೋ ಕುತೂಹಲದಲ್ಲಿಯೇ ಮನೆ ಬಳಿಗೆ ಬಂದು ಹೋಗ್ತಾರೆ. ಆದ್ರೆ ಇನ್ನೂ ಕೆಲವರು ಬಾಸ್ ಮನೆಯಲ್ಲಿ ಇಲ್ಲದೇ ಇದ್ರೆ ಏನು, ಅವರ ಮನೆ ಇಲ್ಲಿದೆ ಅಲ್ವೇ ಅನ್ನೋ ಅರ್ಥದಲ್ಲಿಯೇ ಒಮ್ಮೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಇಲ್ಲಿಯ ಅಭಿಮಾನಿಯೊಬ್ಬ ಇನ್ನೂ ಒಂದು ಕೆಲಸ ಮಾಡಿದ್ದಾನೆ. ದರ್ಶನ್ ಅಂದ್ರೆ ಪ್ರಾಣ ಅನ್ನೋ ಅರ್ಥದಲ್ಲಿಯೇ ವರ್ತಿಸ್ತಾರೆ. ದರ್ಶನ್ ಮನೆ ಒಂದು ರೀತಿಯ ಅಭಿಮಾನಿಗಳಿಗೆ ದೇವಸ್ಥಾನವೇ ಆದಂತೆ ಇದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ತಮ್ಮ ಬೈಕ್ ಪೂಜೆ ಮಾಡಿಸ್ತಾರೆ. ಆದ್ರೆ ದರ್ಶನ್ ಅಭಿಮಾನಿ ತನ್ನ ಹೊಸ ಬೈಕ್ ಅನ್ನ ದರ್ಶನ್ ಮನೆ ಮುಂದೆ ಬಂದು ಪೂಜೆ ಮಾಡಿಸಿದ್ದಾರೆ. ಈ ಮೂಲಕ ಅಭಿಮಾನ ಮೆರೆದಿದ್ದಾರೆ. ದರ್ಶನ್ ಅಭಿಮಾನಿಯ ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲೂ ಹರಿದಾಡ್ತಾ ಇದೆ. ವಿಶೇಷ ಅಂದ್ರೆ ಹೊಸ ವಾಹನ ಅಂದ ಮೇಲೆ ಕುಂಕುಮ ಹಚ್ಚಿ, ಹಾರ ಹಾಕಿ, ಅಗರಬತ್ತಿ ಬೆಳಗೋದು ಸಾಮಾನ್ಯ. ಆದ್ರೆ ಈ ಹುಚ್ಚು ಅಭಿಮಾನಿಗಳು ತಂದ ಹೂವನ್ನ ಮನೆ ಗೋಡೆಗೆ ಹಾಕಿ ಬರೀ ಗೋಡೆಗೆ ಮಾತ್ರ ಅಗರಬತ್ತಿ ಹಚ್ಚಿರೋದು ಅಂಧಾಭಿಮಾನವನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಧಾರವಾಡ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಪ್ರತಿಭಟನಾಕಾರರು 7ನೇ ವೇತನ ಆಯೋಗದ ನಿವೃತ್ತಿ ಸೌಲಭ್ಯ ನೀಡುವಂತೆ ಒತ್ತಾಯ ಮಾಡಿದ್ರು. ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶೀಘ್ರದಲ್ಲೇ ಪರಿಷ್ಕೃತ ಆದೇಶ ಹೊರಡಿಸುವಂತೆ ನಿವೃತ್ತ ನೌಕರರು ಆಗ್ರಹ ಮಾಡಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಆರ್ಥಿಕ ಸೌಲಭ್ಯ ಸಿಕ್ಕಿದೆ,
ಇಂಥ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಹೇಗೆ ಗದಗದಲ್ಲಿ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ತಹಸೀಲ್ದಾರ್ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪದ ಹಿನ್ನೆಲೆ ಚಂದ್ರಶೇಖರ್ ಅವರನ್ನ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಜೆಡಿಎಸ್ ಪಕ್ಷಕ್ಕೆ ಎಚ್.ಡಿ. ದೇವೇಗೌಡರಿಗೆ ಚಂದ್ರಶೇಖರ್ ಎಡಿಜಿಪಿಗೆ ಜೆಡಿಎಸ್ ಪಕ್ಷಕ್ಕೆ ದೇವೇಗೌಡ ಪಾಜ ಅವರಿಗೆ ಅಪಘಾತ ಪರಿಹಾರ ಕೊಡಲು ವಿಳಂಬ ಹಿನ್ನೆಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ 2 ಬಸ್ ಅನ್ನ ಜಪ್ತಿ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಿರಿಯ ಸಿವಿಲ್ ನ್ಯಾಯಾಲಯದ ಆದೇಶದ ಮೇರೆಗೆ ಜಪ್ತಿ ಮಾಡಲಾಗಿದೆ. 2018ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಬಸ್ ಕಾರು ಮಧ್ಯೆ ಅಪಘಾತ ಸಂಭವಿಸಿತು. ಈ ವೇಳೆ ಕಾರ್ನಲ್ಲಿರುವಂತಹ ಕೂಡ್ಲಿಗಿ ನಿವಾಸಿ ಮಂಜುನಾಥ್ ಎಂಬುವರು ಅವರ ಬಲಗೈ ಕಳೆದುಕೊಂಡಿದ್ರು. ಜೊತೆಗೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದಿರುವಂತಹ ಮತ್ತೊಂದು ಅಪಘಾತದಲ್ಲಿ ಹೊಸಳ್ಳಿ ಗ್ರಾಮದ ನಾಗರಾಜ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ರು. ಹೀಗಾಗಿ ಪರಿಹಾರ ನೀಡುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದರೆ ಪರಿಹಾರ ವಿಳಂಬ ಮಾಡ್ತಾ ಇರೋದ್ರಿಂದ 2 ಕೆಎಸ್ಆರ್ಟಿಸಿ ಬಸ್ ಅನ್ನ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿರುವಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕರ ವಸತಿ ನಿಲಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿ ಕೊಟ್ಟರು. ಹಾಸ್ಟೆಲ್ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನ ವಿಚಾರಣೆ ನಡೆಸಿದ್ರು. ವಿದ್ಯಾರ್ಥಿಗಳೊಂದಿಗೆ ಹಾಸ್ಟೆಲ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸಿದ್ರು. ವಿದ್ಯಾಭ್ಯಾಸ ಮಾಡಿ ಪಾಲಕರು ಹೆಮ್ಮೆ ಪಡುವಂತೆ ಮಾಡಬೇಕು ಅಂತ ಸಲಹೆ ಕೊಟ್ಟರು. ಇನ್ನು ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದೆ. ಹೀಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ನೌಕರಿಗಿಟ್ಟಿಸ್ಕೊಳ್ಬೇಕಂತ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಉಜಿರೆ ನಿವಾಸಿ ಗೋಪಾಲಕೃಷ್ಣ ಕಾಂಚೋಡು ಅನ್ನೋರು ಆರ್ಟಿಲರಿ ಕಮಾಂಡೋ ಸರ್ವಿಸ್ನಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಇದೀಗ ಸರ್ಕಾರ ನೀಡಿದ ಜಮೀನಿನಲ್ಲಿ ಕೃಷಿ ಮಾಡಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ. 1 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ. 500 ಕಂಬಗಳನ್ನ ಹಾಕಿ ಒಂದು ಕಂಬಕ್ಕೆ 4 ಗಿಡಗಳಂತೆ 2000 ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ನೆಟ್ಟಿದ್ದಾರೆ. ಇವರ ಜಮೀನಿನ ಡ್ರ್ಯಾಗನ್ ಫ್ರೂಟ್ಗಳು ಕೊಚ್ಚಿ, ಕೊಲ್ಲಾಪುರ ಮಾರುಕಟ್ಟೆಯ ಮೂಲಕ ಅರಬ್ ರಾಷ್ಟ್ರಗಳಿಗೆ ರವಾನೆಯಾಗ್ತಾ ಇದೆ. ತುಂಬ ಇಷ್ಟಪಟ್ಟು ಆ ಸೈಡಿಗೆ ಮುತುವರ್ಜಿ ವಹಿಸಿ ಹೆಜ್ಜೆಟ್ಟೆ. ಹಾಗೆ 4 ವರ್ಷಗಳ ಕಾಲ ನಾನು ಯೂಟ್ಯೂಬು ಮತ್ತು ಬೇರೆ ಬೇರೆ ಇದರಿಂದ ಗೂಗಲ್ ಎಲ್ಲ ಸರ್ಚ್ ಮಾಡಿ ಆಗುವಾಗ ನಮ್ಮ ವಾತಾವರಣಕ್ಕೆ ಈ ಪಶು ಪಕ್ಷಿಗಳಿಂದಲೂ ಕಾಡು ಪ್ರಾಣಿಗಳಿಂದ ರಕ್ಷಣೆ ಸಿಕ್ಕುವಂಥ, ಪ್ರಕೃತಿ ಸಹಜವಾಗಿ ರಕ್ಷಣೆ ಸಿಗುವಂಥ ಬೆಳೆ ಯಾವುದಂತ ನಾನು ಅದನ್ನು ಅನ್ವೇಷಿಸ್ತಾ